ಹೆಲೋ ಎವ್ರಿವನ್. 59ನೇ ಪ್ರಶ್ನೆಯನ್ನ ನೋಡೋಣ. 26 ಮತ್ತು 91 ಈ ಪೂರ್ಣಾಂಕಗಳ ಲಸ ಅ ಮತ್ತು ಮಸ ಅಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ಲಸ ಅ ಗುಣಿಸು ಮಸ ಅ ಸಮ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. ಸೊ ಮೊದಲಿಗೆ ಲಸ ಅ ಮತ್ತೆ ಮಸ ಅವನ್ನ ಕಂಡುಹಿಡಿದ್ರೆ 26ರ ಅವಿಭಾಜ್ಯ ಅಪವರ್ತನವನ್ನ ನೋಡೋಣ. 13 ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗದೆ ಇರೋದಕ್ಕೆ 26ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತೆ 13. 91ನ್ನ ನಾವು 7ರಿಂದ ಭಾಗ ಮಾಡಬಹುದು. 7 1 7, 7 13 7 3 21, 13 7 91 ಅನ್ನೋದು ನಮಗೆ ಸಿಗತ್ತೆ. 13 ಅವಿಭಾಜ್ಯ ಸಂಖ್ಯೆ ಆಗಿರೋದಕ್ಕೆ ನಾವು 13ಅನ್ನೇ ತಗೊಂಡು ಅಪವರ್ತನವನ್ನ ಮಾಡಬೇಕು. ಸೊ 91ರ ಅವಿಭಾಜ್ಯ ಅಪವರ್ತನಗಳು 7 ಮತ್ತೆ 13. ಹಾಗಿದ್ಮೇಲೆ ಈ ಎರಡು ಸಂಖ್ಯೆಗಳ ಲಸ ಅ ಏನಾಗತ್ತೆ ಮಕ್ಕಳೇ? 13 ಅಂತ ಆಗತ್ತೆ. ಮಸ ಅ 13 ಆಗತ್ತೆ. ಲಸ ಅ 2 ಗುಣಿಸು 13 ಗುಣಿಸು 7 ಅಂತ ಆಗತ್ತೆ. ಸೊ 7 2 14 ಗುಣಿಸು 13 182 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. 14 ಗುಣಿಸು 13 182. ಇನ್ನು ನಮ್ಗೆ ತಾಳೆ ನೋಡೋ ಕೆಲಸ ಬಾಕಿ ಇದೆ. ಲಸ ಅ ಗುಣಿಸು ಮಸ ಅ ಸಮ ಸಂಖ್ಯೆಗಳ ಗುಣಲಬ್ಧ. ಇದನ್ನ ನಾವು ತಾಳೆ ನೋಡ್ಬೇಕು. ಸೊ ಸಂಖ್ಯೆಗಳು 26 ಗುಣಿಸು 91. ಇನ್ನು ಲಸ ಅ 182 ಇದೆ, ಹಾಗೆ ಇದು 13 ಇದೆ. ಸೊ ಈ ಎರಡು ಸಂಖ್ಯೆಗಳ ಗುಣಲಬ್ಧವನ್ನ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ 91 ಗುಣಿಸು 26ಅನ್ನ 20 ಪ್ಲಸ್ 6 ಅಂತ ಬರ್ಕೋಬಹುದು. 20 ಪ್ಲಸ್ 91 ಗುಣಿಸು 6 ಅಂತ ಆಗತ್ತೆ. ಸೊ ಪ್ಲಸ್ 6 1 6, 9 54. ಸೊ ಇದೆರಡನ್ನ ನಾವು ಕೂಡಿಸಿದಾಗ ಮೊತ್ತ ನಮ್ಗೆ ಸಿಗೋದು 6 4 2 6 3 1 2366 ಅನ್ನೋದನ್ನ ನಾವು ಪಡಿಬಹುದು. ಮೊತ್ತ ಆಗಿರತ್ತೆ ಇದು ಎರಡು ಸಂಖ್ಯೆಗಳ ಮೊತ್ತ. ಹೌದಾ? 6 6 ಸೊ ಇದು ಈ ಸಂಖ್ಯೆಗಳ ಗುಣಲಬ್ಧ ಆಗಿದೆ. ಅಂದ್ರೆ 26 ಗುಣಿಸು 91ರ ಗುಣಲಬ್ಧ ನಮ್ಗೆ 2366 ಅನ್ನೋದು ಸಿಗ್ತಾ ಇದೆ. ಇನ್ನು 182 ಗುಣಿಸು 13ಅನ್ನ 10 ಗುಣಿಸು 3 ಅಂತ ಬರ್ಕೊಂಡ್ರೆ 182 ಗುಣಿಸು 10 ಪ್ಲಸ್ 182 ಗುಣಿಸು 3 ಅಂತ ನಾವು ನೋಡಬಹುದು. ಸೊ 182 ಗುಣಿಸು 10 ಅಂದ್ರೆ 1820 ಆಗತ್ತೆ. 182 ಗುಣಿಸು 3 ಅಂತ ನೋಡಿದಾಗ ನಾವು 3 2 6 8 3 24 2 3 1 3 ಪ್ಲಸ್ 2 5 ಅಂತ ಆಗತ್ತೆ. ಸೊ ಇದು ಕೂಡ ಮೇಲ್ಗಡೆ ಥರನೇ ಸೇಮ್ ಸಂಖ್ಯೆ ಸಿಕ್ಕಿರೋದಕ್ಕೆ ಮೊತ್ತ ನಮ್ಗೆ 2366 ಸಿಗತ್ತೆ. ಸೊ ಬಲಭಾಗ ಮತ್ತೆ ಎಡಭಾಗದಲ್ಲಿ ನಮ್ಗೆ ಸರಿಯಾದ ಸಂಖ್ಯೆ ಸಿಕ್ಕಿರೋದಕ್ಕೆ ಲಸ ಮತ್ತೆ ಮಸಗಳು ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು.